ಇಂದು ಶೇರ್ ಮಾರ್ಕೆಟ್ ಒಂದು ಹಂತಕ್ಕೆ ಪರವಾಗಿಲ್ಲ ಅಂತಂದ್ರೂ ಜೊಮ್ಯಾಟೊ ಶೇರ್ಗಳು ತುಂಬ ಕೆಳಮಟ್ಟಕ್ಕೆ ಕೊನೆ ಹಂತದಲ್ಲಿ ಬಿದ್ದಿದ್ದನ್ನು ಇವತ್ತು ನೋಡ್ಬೋದಾಗಿದೆ. ಹಾಗೆಯೇ ಸ್ಮಾಲ್ ಕ್ಯಾಪ್ ಶೇರ್ಗಳು ಇವತ್ತು ಸ್ವಲ್ಪ ಏರಿಕೆಯನ್ನು ಕಂಡು, ಹಾಗೆ ಟಾಟಾ ಶೇರ್ಗಳಲ್ಲಿ ಕೆಲವು ಏರಿಕೆಯನ್ನು ಕಂಡು, ಕೆಲವು ಬಿದ್ದಿದ್ದನ್ನು ನೋಡಿರ್ಬೋದು. ಸೊ ಇವತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಲಾಭಾಂಶವನ್ನು ಮಾಡ್ಕೋಬೋದಾಗಿತ್ತು. ಈಗ ಒಂದು 2-2.5% ಲಾಭಾಂಶವನ್ನು ಬುಕ್ಕಿಂಗ್ ಮಾಡ್ಕೊಂಡಿರೋವಂಥದ್ದು ಇವತ್ತಿಂದ ಕಂಡು ಬರ್ತಾಯಿದೆ. ನಾಳೆ ಅಂತಂದರೆ ಇವತ್ತಿನ ಮಧ್ಯರಾತ್ರಿಯೇ ಟ್ರಂಪ್ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ, ಮೊದಲನೇದಾಗಿ ನುಸುಳುಕೋರರ ಅಕ್ರಮವಾಗಿ ಅಮೆರಿಕಕ್ಕೆ ನುಸುಳುಕೋರರು ಏನು ಬರ್ತಾರೆ ಅವರ ಮೇಲೆ ಹದ್ದಿನ ಕಣ್ಣನ್ನು ಫಸ್ಟ್ ಇಟ್ಟಿದ್ದಾರೆ. ಇನ್ನು ಟ್ಯಾಕ್ಸ್ ವಿಚಾರವಾಗಿ ಯಾವುದನ್ನು ಕೂಡ ಟ್ರಂಪ್ ಇವತ್ತಿನ ಒಂದು ಅಧ್ಯಕ್ಷನ ಭಾಷಣದಲ್ಲಿ ಆಗಲಿ, ಅವರು ಅಧ್ಯಕ್ಷತೆ ವಹಿಸಿಕೊಂಡ ನಂತರದಲ್ಲಾಗಲಿ ಯಾವುದನ್ನು ಮಾತನಾಡಿಲ್ಲ. ಸೊ ಇನ್ನು ನಾಳೆವರೆಗೆ ಅಂದರೆ ನಾಳೆ ಬೆಳಿಗ್ಗೆವರೆಗೆ ಅಂದರೆ ಇವತ್ತು ಅಮೇರಿಕದಲ್ಲಿ ಅಂದರೆ ಅವರು ಸಂಜೆಯವರೆಗೆ ಏನು ಒಂದು ಕಾರ್ಯಕ್ರಮಗಳನ್ನು ಮತ್ತು ಯಾವ ಒಂದು ಆದೇಶಗಳಿಗೆ ಸಹಿಯನ್ನು ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನಾಳೆ ಷೇರುಗಳು ಮೇಲೆ ಬರುತ್ತಾ ಅಥವಾ ಯಾವುದಾದ್ರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಳಗಡೆ ಹೋಗುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ಇಲ್ಲಿಯವರೆಗೆ ಇರುವ ಮಾಹಿತಿಯಂತೆ ಅವರು ಯಾವುದೇ ಒಂದು IT ಸೆಕ್ಟರ್ಗಳ ಮೇಲೆ ಆಗಲಿ, ಟ್ಯಾಕ್ಸ್ ಟಾರಿಫ್ಗಳ ಬಗ್ಗೆ ಆಗಲಿ ಯಾವುದನ್ನು ಮಾತಾಡದೇ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಅಷ್ಟು ಮಟ್ಟಿಗೆ ಏರಿಕೆಯನ್ನು ಕಾಣೋದಿಲ್ಲ ಅಥವಾ ಮಾರುಕಟ್ಟೆಯನ್ನು ಬೀಳೋದಿಲ್ಲ. ಸೊ ಹಸಿರು ಪಟ್ಟಿಯಲ್ಲೇ ನಾಳೆಗೂ ಕೂಡ ಕೊನೆಗೊಳ್ಳುತ್ತೆ ಅನ್ನೋದು ಈಗಿರುವಂಥ ಒಂದು ಮಾಹಿತಿ. ಸೊ ಅದರಂತೆ ಈ ಅಂಶಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಹೆಚ್ಚಿಗೆ ಏರಿಕೆಯೂ ಇಲ್ಲ, ಕಡಿಮೆ ಇದೂ ಇಲ್ಲ, ಕೆಲವೊಂದು ಏನು ನಿರ್ಧಾರಗಳನ್ನ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡುವ ಒಂದು ತಂತ್ರಕ್ಕೆ ಮಾರುಕಟ್ಟೆ ನಾಳೆ ಹೋಗುತ್ತೆ ಅನ್ನೋದನ್ನ ನೋಡ್ಬೋದಾಗಿದೆ. ಸೊ ಹಾಗಾಗಿ ಯಾವುದೇ ಒಂದು ಶೇರ್ಗಳನ್ನು ಮಾರಾಟ ಮಾಡಿ ಆಮೇಲೆ ನಷ್ಟವನ್ನು ಅನುಭವಿಸ್ತೀವಿ ಅಂದರೆ ಲಾಸ್ ಮಾಡ್ಕೊಂಡ್ವಿ ಅನ್ನೋದಕ್ಕಿಂತ ಕಾದು ನೋಡುವ ತಂತ್ರವನ್ನು ನಾಳೆ ಉಪಯೋಗಿಸೋದು ಅತಿ ಮುಖ್ಯ ಆಗಿದೆ. ಸೊ ಈ ಒಂದು ವಿಡಿಯೋನ ನಿಮ್ಮ ಒಂದು ಅಧ್ಯಯನಕ್ಕಾಗಿ ಸ್ಟಡಿ ಪರ್ಪಸ್ಗೋಸ್ಕರ ನಾನು ನೀಡ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಒಂದು ಶೇರ್ಗಳನ್ನಾಗಲಿ ಯಾವುದೇ ಒಂದು ಕಂಪನಿಯನ್ನಾಗಲಿ ನಿಮಗೆ ಇಲ್ಲಿ ಉದ್ದೇಶಪೂರ್ವಕವಾಗಿ ನಾನು ನೀಡ್ತಾ ಇಲ್ಲ ಪರ್ಚೇಸ್ ಮಾಡೋದಕ್ಕೆ. ಸೊ ಹಾಗಾಗಿ ನಾಳೆ ಕಾದು ನೋಡುವ ಒಂದು ತಂತ್ರವನ್ನು ಉಪಯೋಗಿಸಿದರೆ ಉತ್ತಮ. ಅಥವಾ ಇವತ್ತು ಅಥವಾ ಶುಕ್ರವಾರ ಕಳೆದ ವಾರ ಪರ್ಚೇಸ್ ಏನಾದರೂ ಮಾಡಿದರೆ, ಸ್ಮಾಲ್ ಅಥವಾ ಮಿಡ್ಲ್ ಕ್ಯಾಪನ್ನು ಪರ್ಚೇಸ್ ಮಾಡಿದರೆ ನಾಳೆ ಬೆಳಗ್ಗಿನ ಒಂದು ಶೇರುಗಳಲ್ಲಿ ಮಾರಾಟವನ್ನು ಮಾಡಿ 1.5-2% ಬುಕ್ಕಿಂಗನ್ನು ಮಾಡ್ಕೊಳ್ಳೋ ಒಂದು ಅವಕಾಶ ಇದೆ ಅನ್ನೋದನ್ನು ಈ ಒಂದು ಮೂಲಕ ನಿಮಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ.